ಇಸ್ರೇಲ್-ಇರಾನ್ ಯುದ್ಧದಿಂದ ತೆಹರಾನ್ನ ಮೇಲೆ ತೀವ್ರವಾದ ಕತ್ತಲೆ ಆವರಿಸಿಕೊಂಡಿದೆ. ಈಗ ಈ ಪ್ರಾಚೀನ ನಗರವು ಒಂದು ಜೀವವಿಲ್ಲದ ಭೂತನಗರದಂತೆ ಮಾರ್ಪಟ್ಟಿದೆ. ಜನರು ಭೀತಿಯಿಂದ ತಾವು ಮನೆ ಬಿಟ್ಟು ಪರಾರಿಯಾದ ನಂತರ ರಸ್ತೆಗಳು ಖಾಲಿಯಾಗಿವೆ. ಇರಾನ್ ಸರ್ಕಾರ ಮನೆಗಳಿಂದ ಹೊರಬೇಡಿ ಎಂದು ವಿನಂತಿಸುತ್ತಿರುವಾಗಲೂ ಜನರಲ್ಲಿ ಭಯಭಾರಿಯಾಗಿದ್ದು ಎಲ್ಲೆಡೆಯಿಂದ ಹೊಗೆ ಏಳುತ್ತಿದೆ. ಇಸ್ರೇಲಿ ಯುದ್ಧ ವಿಮಾನಗಳು ತೆಹರಾನ್ ಆಕಾಶವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದು, ರೆಡ್ ಕ್ರೆಸೆಂಟ್ ಗುರುತಿರುವ ಆಸ್ಪತ್ರೆಗಳಲ್ಲೂ ಇರಾನಿಯನ್ ಸೈನಿಕರು ಮರೆತು ಕುಳಿತಿದ್ದಾರೆ ಎಂಬ ಆಧಾರದ ಮೇಲೆ ಬಾಂಬ್ ದಾಳಿ ಮಾಡುತ್ತಿದ್ದಾರೆ. ಕ್ಷಿಪಣಿಯ ಉಡಾವಣೆ ಘಟಕಗಳು, ಸೇನೆಯ ವಾಹನಗಳು ಎಲ್ಲ ಗುರಿಗಳು. ತೆಹರಾನ್ನ ವ್ಯವಸ್ಥಿತ ನಾಶವು ಜನರಲ್ಲಿ ಭಯದಿಂದ ಸಂಪೂರ್ಣ ಪಾರವಿಲ್ಲದ ಸ್ಥಿತಿಯನ್ನುಂಟು ಮಾಡಿದೆ. ಈ ದುರಂತದ ಸಂಗತಿಗಳನ್ನು, ಇರಾನ್ ಆಳ್ವಿಕೆಯ ಪತನವನ್ನು ಮತ್ತು ಈ ಘಟನೆಯ ಪ್ರಾದೇಶಿಕ ಹಾಗೂ ಜಾಗತಿಕ ಪರಿಣಾಮಗಳನ್ನು ನಾನು ಇಲ್ಲಿ ವಿವರಿಸುತ್ತೇನೆ. ಮಾನವೀಯ ಹಿನ್ನಡೆ ತೀವ್ರವಾಗಿದೆ. ಎಲ್ಲ ಅಂಗಡಿಗಳು ಮುಚ್ಚಲ್ಪಟ್ಟಿವೆ, ಅಗತ್ಯ ವಸ್ತುಗಳು ದೊರೆಯಲ್ಲ, ಪೆಟ್ರೋಲ್ಗಾಗಿ ಜನಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತಿದ್ದಾರೆ. ಜನರ ಮೇಲೆ ಶಾಶ್ವತವಾದ ಭಯ ಆವರಿಸಿಕೊಂಡಿದೆ. ನಾನು ಹಿಂದಿನ ಅನೇಕ ವಿಡಿಯೋಗಳಲ್ಲಿ ಹೇಳಿದಂತೆ, ಇರಾನ್ ಇಸ್ರೇಲ್ಗೆ ತೂಕದ ದೇಶವಲ್ಲ ಎಂಬುದು ಇಲ್ಲಿ ಸ್ಪಷ್ಟವಾಗಿದೆ. ಇಸ್ರೇಲಿ ಯುದ್ಧ ವಿಮಾನಗಳು ಇರಾನ್ನ ಗಗನ ಮಾರ್ಗವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿವೆ. ಇಸ್ರೇಲ್ ತನ್ನೆಲ್ಲ ಉದ್ದೇಶಗಳನ್ನು ಈಡೇರಿಸಿಕೊಂಡಿದೆ ಎಂದು ಹೇಳುತ್ತಿದೆ ಮತ್ತು ಇನ್ನೂ ಹಲವು ಗುರಿಗಳನ್ನು ಸಾಧಿಸಲು ಸಿದ್ಧವಾಗಿದೆ. ಅದರಲ್ಲೂ ಇರಾನ್ನ ಆರ್ಥಿಕ ಮೂಲಸೌಕರ್ಯ ಪ್ರಮುಖ ಗುರಿಯಾಗಿದ್ದು, 500 ಕಿಮಿ ದೂರದಿಂದಲೇ ದಾಳಿ ಮಾಡುತ್ತಿದೆ. ಇಡೀ ವಿಶ್ವಕ್ಕೆ ಇದೊಂದು ಹೊಸ ಯುದ್ಧದ ತತ್ವಶಾಸ್ತ್ರವನ್ನೇ ಪರಿಚಯಿಸಿದೆ. ಇರಾನ್ನ ಧರ್ಮಗುರು ಅಯತೊಲ್ಲಾ ಅಲಿ ಖಮೆನೆ, ನಾವು ಶರಣಾಗೊಳ್ಳಲ್ಲ, ನಾವು ಅಮೆರಿಕದ ಮೇಲೆ ದಾಳಿ ಮಾಡುತ್ತೇವೆ ಎಂಬ ಧೈರ್ಯವನ್ನೇ ಪ್ರದರ್ಶಿಸುತ್ತಿದ್ದಾರೆ. ಆದರೆ ಇದರ ಬದಿಯಲ್ಲಿ ಇರಾನ್ ಸರ್ಕಾರ ಹಿಂದಿನ ಹಲವಾರು ಮಾಧ್ಯಮದ ಮೂಲಕ ಅಮೆರಿಕದ ಜೊತೆ ಮಾತುಕತೆ ನಡೆಸುತ್ತಿದೆ. ಅಮೆರಿಕ ಅಧ್ಯಕ್ಷನೋ ನಾನಿನ್ನೂ ತೀರ್ಮಾನ ಮಾಡಿಲ್ಲ, ಖಮೆನೇನನ್ನು ಕೊಲ್ಲಬೇಕೋ ಬೇಡವೋ ಎಂದು ಉತ್ತರಿಸಿದ್ದಾರೆ. ಕೆಲವು ವರದಿಗಳ ಪ್ರಕಾರ ಖಮೆನೆ ಹತ್ಯೆಯಾದಿರಬಹುದು ಎಂಬ ಅನುಮಾನವೂ ಮೂಡಿದೆ, ಆದರೆ ಇದನ್ನು ದೃಢೀಕರಿಸಲಾಗಿಲ್ಲ. ಇರಾನ್ನಿಂದ ಇಸ್ರೇಲ್ಗೆ ಕ್ಷಿಪಣಿಗಳ ಉಡಾವಣೆ ಕೂಡ ಗಣನೀಯವಾಗಿ ಕಡಿಮೆಯಾಗಿದೆ. ಸುಮಾರು 400 ಕ್ಷಿಪಣಿಗಳನ್ನು ಉಡಾವಣೆ ಮಾಡಲಾಗಿದೆ ಎಂಬ ಇಸ್ರೇಲಿ ಅಧಿಕೃತ ಅಂಕಿ ಅಳೆಯಿದೆ, ಆದರೆ ಬಹುತೇಕವು ಅಪಹಾಸ್ಯವಾಗಿವೆ. ಇಸ್ರೇಲ್ ಈಗಿರುವ ಪರಿಸ್ಥಿತಿಯಲ್ಲಿ ಗೆಲುವಿನ ಘೋಷಣೆ ನೀಡಿದೆ. ಅಮೆರಿಕದ ಫೋರ್ಡೋ ನ್ಯೂಕ್ಲಿಯರ್ ಫೆಸಿಲಿಟಿ ಪರ್ವತದ ಒಳಗೆ ನಿರ್ಮಿತವಾಗಿದೆ, ಅನ್ನು ಇಸ್ರೇಲ್ ಗಾಳಿ ದಾಳಿ ಮೂಲಕ ನಾಶ ಮಾಡಲಾಗದು. ಈ ಕಾರಣದಿಂದ ಮುಂದಿನ ಹಂತದಲ್ಲಿ ಅಮೆರಿಕ ಸೇರ್ಪಡೆಗೊಳ್ಳಲಿದೆ. ಅಮೆರಿಕದ ಜೆರೂಸಲೆಂ ದೂತವನಲ್ಲಿ 4 ದಿನಗಳ ರಜೆ ಘೋಷಿಸಲಾಗಿದೆ. ಈ ನಡುವೆಯೇ ಬ್ರಿಟನ್ನಲ್ಲಿರುವ ಇರಾನ್ ರಾಯಭಾರಿ ಕಚೇರಿಗೂ ಬಂಕರ್ಗೆ ಸಿಬ್ಬಂದಿಯನ್ನು ಸ್ಥಳಾಂತರಿಸಲು ಸೂಚಿಸಲಾಗಿದೆ. ಇದರ ಅರ್ಥ ಅಮೆರಿಕ ಸೈನ್ಯ ಪ್ರವೇಶ ಕ್ಷಣಗಣನೆ ಶೀಘ್ರ. ಇದಕ್ಕೂ ಜೊತೆಗೆ ಖಮೆನೆ ಮತ್ತು ಐಆರ್ಜಿಸಿನ ಪ್ರಮುಖರು ಒಮಾನ್ಗೆ ಪಲಾಯನ ಮಾಡಿದ್ದಾರೆ ಎಂಬ ವರದಿಗಳು ಹರಿದಾಡುತ್ತಿವೆ. ಈ ಎಲ್ಲ ಬೆಳವಣಿಗೆಗಳ ಜೊತೆಗೆ ಇರಾನ್ ಪೂರ್ಣವಾಗಿ ಈ ಯುದ್ಧದಲ್ಲಿ ಸೋತಿದೆ. ಇಡೀ ವಿಶ್ವದ ನಂಬಿಕೆಗೆ, ಧರ್ಮೀಯ ಪ್ರಚೋದನೆಗೆ, ದುಷ್ಟವಾದ ಆಡಳಿತವಿಗೆ ಇದೊಂದು ತೆರೆ ಬಿದ್ದಂತಾಗಿದೆ. ಇದಕ್ಕೆ ವಿರುದ್ಧವಾಗಿ ಇಸ್ರೇಲಿನ ಜನರು ಕಡಲ ತೀರಗಳಿಗೆ ಮರಳಿ ಹೋಗುತ್ತಿದ್ದಾರೆ. ಯಾವುದೇ ಭಯವಿಲ್ಲದಂತೆ ತಮ್ಮ ದಿನಚರಿಯನ್ನೇ ಮುಂದುವರಿಸಿಕೊಂಡಿದ್ದಾರೆ. ಬೆನ್ ಗುರಿಯನ್ ವಿಮಾನ ನಿಲ್ದಾಣದಿಂದ ಜನರು ಮುಕ್ತವಾಗಿ ತೆರಳುತ್ತಿದ್ದಾರೆ. ಇದು ಇಸ್ರೇಲ್ನ ಸಿದ್ಧತೆ ಮತ್ತು ಮಾನಸಿಕ ದೃಢತೆಯ ಪ್ರತೀಕವಾಗಿದೆ. ಇರಾನ್ ಪ್ರಪಂಚದಲ್ಲಿ ಸಂಪೂರ್ಣವಾಗಿ ವೈಷಮ್ಯಕ್ಕೊಳಗಾಗಿದೆ. ರಷ್ಯಾ ಮತ್ತು ಚೀನಾ ಕೂಡ ಮೌನ ವಹಿಸಿರುವುದು ತೀವ್ರವಾಗಿ ಗಮನಾರ್ಹ. ಸೌದಿ ಅರೇಬಿಯಾ, ಯುಜಿ, ಇಸ್ರೇಲ್ ಮುಂತಾದ ಸುನ್ನಿ ರಾಷ್ಟ್ರಗಳು ಇರಾನ್ನ ಅಣ್ವಾಯುಧ ಹಂಬಲದ ವಿರುದ್ಧ ತಮ್ಮ ಮಿತದ ಸಹಕಾರವನ್ನು ತೋರಿಸುತ್ತಿಲ್ಲ. ಸುದ್ದಿಯ ಮತ್ತೊಂದು ತಿರುವು ಎಂದರೆ, ಶಿಯಾ ಧರ್ಮಗುರು ಅಯತೊಲ್ಲಾ ಸಿಸ್ತಾನಿ ಇರಾನ್ನಲ್ಲಿ ಇರುವ ಖಮೆನೇನನ್ನು ಕೊಲ್ಲಬೇಡಿ ಎಂದು ಅಮೆರಿಕ ಮತ್ತು ಇಸ್ರೇಲ್ಗೆ ಮನವಿ ಮಾಡಿದ್ದಾರೆ. ಕಾರಣ, ಶಿಯಾ ಸಮುದಾಯದ ಭವಿಷ್ಯವೇ ಆಧಾರಿತವಾಗಿದೆ ಈ ನಾಯಕರ ಮೇಲೆ. ಖಮೆನೇನ ಹತ್ಯೆವಾದರೆ ಶಿಯಾ ಮುಸ್ಲಿಮರ ಮೇಲೆ ಸುನ್ನಿ ಉಗ್ರಗಾಮಿಗಳಾದ ಐಸಿಸ್ ಮತ್ತೊಮ್ಮೆ ಮೇಲುಗೈ ಪಡೆಯಬಹುದು ಎಂಬ ಭೀತಿ ವ್ಯಕ್ತವಾಗಿದೆ. ಅದರೊಂದಿಗೆ ಇರಾನ್ನಲ್ಲಿರುವ ಧರ್ಮಶಾಲೆಗಳ ಹಿರಿಯ ಗುರುಗಳು ಹಿಂದೆ ಸರಿಯುತ್ತಿದ್ದಾರೆ, ಏಕೆಂದರೆ ಮುಂದಿನ ಜನರೇಷನ್ಗಾಗಿ ಯಾರು ಶಿಯಾ ಸಮುದಾಯವನ್ನು ನಡೆಸುವವರು ಉಳಿಯಲ್ಲ ಎಂಬ ಭಯವಿದೆ. ಇರಾನ್ನ ಇತಿಹಾಸದಲ್ಲಿಯೇ ಇದೇ ಮೊದಲು ರಾಜವಂಶವನ್ನು ಉರುಳಿಸಿ ಇಸ್ಲಾಮಿಕ್ ಆಳ್ವಿಕೆ ತಂದಾಗಲೂ ಇಷ್ಟು ಅಶಾಂತಿ ಇಲ್ಲ. ಇದು ಶಿಯಾ ಸುನ್ನಿ ಪೈಪೋಟಿಯ ಕೇಂದ್ರ ತಾಣವಾಗಿದ್ದು, ಒಮ್ಮೊಮ್ಮೆ ರಾಜಕೀಯ, ಒಮ್ಮೊಮ್ಮೆ ಧರ್ಮದ ಹೆಸರಿನಲ್ಲಿ ಸಮಸ್ತ ಪಾಶ್ಚಾತ್ಯ ಪ್ರಪಂಚಕ್ಕೂ ಈ ಪೈಪೋಟಿಯ ಪಾಠದಂತಿದೆ. ಎಲ್ಲ ಕಡೆ ಶಿಯಾ ನಾಯಕತ್ವ ದುರಂತ ಅನುಭವಿಸುತ್ತಿದೆ. ಹೆಜ್ಬೊಲ್ಲಾ ನಾಯಕ, ಸಿರಿಯಾದ ಶಿಯಾ ಮಿಲಿಷಿಯಾ ನಾಯಕರು ಕೊಲ್ಲಲ್ಪಟ್ಟಿದ್ದಾರೆ. ಇವನೊಬ್ಬನೇ ಉಳಿದಿದ್ದಾನೆ, ಅಲಿ ಖಮೆನೆ. ಇದನ್ನು ಪ್ರತಿ ಶಿಯಾ ಗುರು ತಿಳಿದುಕೊಳ್ಳುತ್ತಿದ್ದಾರೆ. ಈಗ ಒಮಾನ್ಗೆ ವಿಮಾನಗಳಲ್ಲಿ ಓಡಿರುವವರ ಪೈಕಿ ಕೆಲವರು ಖಮೆನೆ ಕುಟುಂಬವಿರಬಹುದು ಎಂಬ ಶಂಕೆ ಇದೆ.
ಈ ಪಲ್ಲಟವು ಶಿಯಾ ನೈವಂಚನೆಯ ಅಂತ್ಯವಿರಬಹುದು. ಒಮಾನ್ ಕೂಡ ಅಮೆರಿಕ ಇರಾನ್ ಮಧ್ಯಸ್ಥ ರಾಷ್ಟ್ರವಾಗಿದ್ದು ಇದು ಇವರೆಲ್ಲರ ಆತಂಕದ ಸೂಚಕವಾಗಿದೆ. ಇದೇ ಸಂದರ್ಭದಲ್ಲಿ ಭಾರತಕ್ಕೆ ಸಂಬಂಧಿಸಿದಂತೆ ಮುಸ್ಲಿಂ ಬಹುಮತದ ಅರಬ್ ರಾಷ್ಟ್ರಗಳಲ್ಲಿ ಕೆಲಸ ಮಾಡುವ ಭಾರತೀಯರು ದೊಡ್ಡ ಅಪಾಯದ ಮುಂದಿದ್ದಾರೆ. ಯುಎಇ, ಸೌದಿ ಅರೇಬಿಯಾ ಮುಂತಾದ ಪ್ರದೇಶಗಳಲ್ಲಿ ಇದ್ದು ಅವರು ಕಳುಹಿಸುವ ಹಣವು ಭಾರತದ ಆರ್ಥಿಕತೆಗೆ ಮುಖ್ಯ. ಈ ಪ್ರದೇಶಗಳಲ್ಲಿ ಇರಾನ್ ಭಯದಿಂದ ಅಮೆರಿಕದ ಸೇನೆಗಳ ಮೇಲೆ ದಾಳಿ ಮಾಡಿದರೆ ಇಡೀ ಗಲ್ಫ್ ತುರ್ತು ಪರಿಸ್ಥಿತಿಗೆ ಹೋಗಬಹುದು. ಪೆಟ್ರೋಲ್ ಬೆಲೆ ಹೆಚ್ಚಬಹುದು, ಭಾರತಕ್ಕೆ ಹಾನಿ ಉಂಟಾಗಬಹುದು. ಇಡೀ ಪಶ್ಚಿಮ ಏಷ್ಯಾ ಒಂದು ಕ್ರಾಂತಿಯ ತುದಿಯಲ್ಲಿದೆ. 46 ವರ್ಷದ ಶಿಯಾ ಆಳ್ವಿಕೆ ಕೊನೆಗೊಳ್ಳುತ್ತಿದೆ. ಖಮೆನೇನ ಅಂತ್ಯ ಸದ್ದಾಂ ಹುಸೈನ್ನಿಗಿಂತಲೂ ಭಯಾನಕವಾಗಬಹುದು. ಜನರ ಪೀಡನೆ, ಅಧಿಕಾರದ ಅಹಂಕಾರ, ಧರ್ಮದ ಹೆಸರಿನಲ್ಲಿ ನಡೆದ ಹಿಂಸೆ ಎಲ್ಲವೂ ಹೊರಬಂದಿದೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಇತಿಹಾಸದ ಮಹಾಸಂಗ್ರಾಮದ ಸಮಗ್ರ ಚಿತ್ರ ಹೊರಬರಲಿದೆ.